ಜನರಲ್ಲಿ ಮನವಿ ಮಾಡ್ತೇನೆ, ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈ ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಪಾಠ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ. ಇವತ್ತು ಮಾನಸಿಕ ಅಸ್ವಸ್ಥರಂತೆ ಭಾರತ ದೇಶದ ಮಾನಹಾನಿ ಮಾಡುವುದನ್ನ ರಾಹುಲ್ ಗಾಂಧಿಯವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ, ಸದಾ ಮಾಡ್ತಾರೆ, ಇವತ್ತು ಮುಂದುವರಿಸಿದ್ದಾರೆ. ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ. ಯಾಕೆಂತಂದ್ರೆ ಈ ದೇಶವನ್ನ ಮಾತೆಗೆ ಹೋಲಿಸ್ತೇವೆ, ನಾವು ತಾಯಿಗೆ ಹೋಲಿಸ್ತೇವೆ. ಆದ್ರೆ ಇವತ್ತು ನಮಗೆ ನೋವಾಗ್ತಿರ್ತಕ್ಕಂಥದ್ದು ಹೊರದೇಶದ ಮಣ್ಣಿನಲ್ಲಿ ನಿಂತು ಭಾರತಾಂಬೆಯ ವಸ್ತ್ರಹರಣ ಮಾಡಿ ಖುಷಿ ಪಡುವ ವಿಕಾರ ಮನೋಭಾವ, ಅಂದ್ರೆ ಒಂಥರ ಪೀಡಕ, ಸ್ಯಾಡಿಸ್ಟ್. ರಾಹುಲ್ ಗಾಂಧಿ ಈಸ್ ಎ ಸ್ಯಾಡಿಸ್ಟ್. ನನಗೆ ನೋವಾಗುತ್ತೆ ಆ ಮಾತನ್ನು ಹೇಳಲಿಕ್ಕೆ. ಆದರೆ ತಾಯಿಯನ್ನ ನಾವು ತಾಯಿ ಅಂತ ಏನು ಈ ದೇಶವನ್ನ ಕರ್ಕೊಳ್ತೇವೋ ಆ ತಾಯಿಯ ವಿವಸ್ತ್ರಗೊಳಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರಲ್ಲ, ಎಂತ ಪಾಠ ಕಲಿಸ್ಬೇಕು ಇವರು? ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಯೋಗ್ಯರಿದ್ದಾರಾ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ.